ಇನ್ನು ಮೈಸೂರಿನಲ್ಲಿ ರೋಡ್ ರಾಜಕಾರಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸದ್ಯಕ್ಕೆ ಈ ರಸ್ತೆಯ ವಿಚಾರಕ್ಕಾಗ್ತಾ ಇರುವಂತಹ ಬೆಳವಣಿಗೆಗಳು ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವಂತಹ ವಿಚಾರ, ನಿನ್ನೆ ದಿಢೀರ್ ಅಂತೇಳಿ ಅಂಟಿಸಿದಂತಹ ಪ್ರಿನ್ಸೆಸ್ ಸ್ಟಿಕ್ಕರ್ ಅನ್ನ ರಾತ್ರೋರಾತ್ರಿ ತೆರವುಗೊಳಿಸಲಾಗಿದೆ. ನಿನ್ನೆ ಪ್ರಿನ್ಸೆಸ್ ರೋಡ್ ಅಂತೇಳಿ ಸ್ಟಿಕ್ಕರ್ ಅನ್ನ ಅಂಟಿಸಿದ್ರು ವಿವಿಧ ಸಂಘಟನೆಯ ಕಾರ್ಯಕರ್ತರು. 1921ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ರಸ್ತೆಯನ್ನು ಉದ್ಘಾಟಿಸಿದ್ರು. ಹಾಗಾಗಿ ಈ ರಸ್ತೆಯನ್ನ ಪ್ರಿನ್ಸೆಸ್ ರೋಡ್ ಅಂತ ಕರೆಯಲಾಗ್ತಾ ಇದೆ ಅಂತ ಹೇಳಿ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಲಾಗಿತ್ತು. ಈಗ ರಾತ್ರೋರಾತ್ರಿ ಸ್ಟಿಕ್ಕರ್ ಅನ್ನ ತೆರವು ಮಾಡಿದ್ದು ಯಾರು ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ರಾತ್ರೋರಾತ್ರಿ ಪ್ರಿನ್ಸೆಸ್ ರಸ್ತೆಯ ಆ ಸ್ಟಿಕ್ಕರ್ ಅನ್ನ ತೆಗೆಯುವ ಮೂಲಕ ಈ ರಸ್ತೆಯ ರಾಜಕಾರಣ ಮತ್ತೊಂದು ಹಂತಕ್ಕೆ ಹೋದಂತೆ ಕಾಣಿಸ್ತಾ ಇದೆ. ಈ ರಸ್ತೆಗೆ ಸಿಎಂ ಸಿದ್ದರಾಮಯ್ಯನವರ ರಸ್ತೆ ಅಂತ ಹೆಸರಿಡಬೇಕು ಅನ್ನುವಂತಹ ವಿಚಾರ, ಅದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ. ಅದು ಪ್ರಿನ್ಸೆಸ್ ರಸ್ತೆ ಅಂತೇಳಿ ಹಿಂದೆ ಇತ್ತು ಅನ್ನುವಂತಹ ವಿಚಾರ, ಅದಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮಾಡಿದಂತಹ ಮಾತು ಎಲ್ಲವೂ ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನಿನ್ನೆ ನೋಟಿಫಿಕೇಶನ್ ನಲ್ಲಿ ಏನಿದೆ, ನಿಮ್ಮ ಪಾಲಿಕೆಯ ನೋಟಿಫಿಕೇಶನ್ ನಲ್ಲಿ ಆ ರೋಡ್ಗೆ ಪ್ರಿನ್ಸೆಸ್ ಸ್ಟ್ರೀಟ್ ಅಂತನೋ ಪ್ರಿನ್ಸೆಸ್ ರೋಡ್ ಅಂತನೋ ಇದೆಯಾ ಅಥವಾ ಹೆಸರೇ ಇಟ್ಟಿಲ್ವಾ ಅನ್ನುವಂಥದ್ದು. ಈಗ ಅದನ್ನೇನೋ ಯಾರೋ ಒಂದಷ್ಟು ಜನ ಕಿರಿಕ್ ಮಾಡಕ್ಕೆ ಹೋಗಿದ್ದಾರೆ. ಪೊಲೀಸರು ಯಾರೋ ಒಂದಷ್ಟು ಜನ ಆ ಸ್ಟಿಕ್ಕರನ್ನು ಕಿತ್ತಿ ಎಸೆದಿದ್ದಾರೆ. ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಅಂತ ಏನು ಹೆಸರಿಡಬೇಕೆನ್ನುವಂಥ ಪ್ರಸ್ತಾಪ ಇದೆ. ಅದು ದೊಡ್ಡ ಮಟ್ಟದಲ್ಲಿ ವಿವಾದ ಉಂಟಾಗಿದೆ. ಅದಕ್ಕೆ ಪರ ಮತ್ತು ವಿರೋಧಗಳು ವ್ಯಕ್ತವಾಗ್ತಾ ಇರುವಂಥ ಸಂದರ್ಭದಲ್ಲೇ ನಿನ್ನೆ ಇಳಿ ಸಂಜೆಯ ಹೊತ್ತಿನಲ್ಲಿ ಈ ರಸ್ತೆ ಆರಂಭವಾಗುವಂತಹ ಒಂದು ಮಧ್ಯಭಾಗದಲ್ಲಿ ಸಿದ್ದರಾಮಯ್ಯ ಆರೋಗ್ಯ ಧಾಮ ಅನ್ನುವಂಥ ಸ್ಟಿಕ್ಕರನ್ನು ಈ ಭಾಗದಲ್ಲಿ ಇದನ್ನು ಅಂಟಿಸಲಾಗಿತ್ತು ಮತ್ತು ಇಲ್ಲಿ ಪೂಜೆಯನ್ನು ಕೂಡ ಮಾಡಲಾಗಿತ್ತು. ಪೂಜೆಯನ್ನು ಮಾಡಿ ಸ್ಟಿಕ್ಕರನ್ನು ಕೂಡ ನಿನ್ನೆ ಇಳಿ ಸಂಜೆಯ ಹೊತ್ತಿನಲ್ಲಿ ಕೆಲವು ಸಂಘಟನೆಗಳ ಸದಸ್ಯರುಗಳು ಸೇರಿಕೊಂಡು ಅದನ್ನು ಅಂಟಿಸುವಂತಹದ್ದನ್ನು ಕೂಡ ಮಾಡಿದ್ರು. ಅದನ್ನು ತಾವು ಕೂಡ ಮತ್ತೊಂದು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರ್ಬೋದು. ಆದರೆ ರಾತ್ರೋರಾತ್ರಿ ಈ ಇಳಿ ಸಂಜೆಯಲ್ಲಿ ಅಂಟಿಸಿದಂಥ ಸ್ಟಿಕ್ಕರ್ನ ರಾತ್ರೋರಾತ್ರಿ ಕಿತ್ತಾಕಲಾಗಿದೆ. ಏನು ಇದನ್ನು ಪೊಲೀಸರೇ ಕಿತ್ತಾಕಿದ್ರು ಅಥವಾ ಬೇರೆ ಇನ್ಯಾವುದಾದ್ರು ಸಂಘಟನೆಗಳು ಕಿತ್ತಾಕಿದ್ರು ಏನು ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಹಲವು ಭಾಗಗಳಲ್ಲಿ, ಅಂದರೆ ಈ KRS ರಸ್ತೆಯ ಹಲವು ಭಾಗಗಳಲ್ಲಿ ಈ ರೀತಿಯಂಥ ಸ್ಟಿಕ್ಕರ್ಗಳನ್ನು ನಿನ್ನೆ ಕೆಲವು ಸಂಘಟನೆಗಳು ಅಂಟಿಸಿದಂಥದ್ದು. ಆ ಸ್ಟಿಕ್ಕರ್ನಲ್ಲಿ ನಾಲ್ವಡಿಯವರ ಫೋಟೋವು ಕೂಡ ಇತ್ತು, ಮಹಾರಾಜರ ವಂಶಸ್ಥರ ಫೋಟೋಗಳು ಕೂಡ ಇದ್ವು ಮತ್ತು ಮಹಾರಾಜರು ಇದನ್ನು ಉದ್ಘಾಟನೆ ಮಾಡಿದ್ರು ಅನ್ನುವಂತಹ ದಾಖಲೆ ರೂಪದ ಕೆಲವೊಂದಿಷ್ಟು ಬರಹಗಳು ಕೂಡ ಇದ್ವು. ಇಂತಹದ್ದೊಂದು ಸ್ಟಿಕ್ಕರನ್ನು ನಿನ್ನೆ ಇಳಿ ಸಂಜೆಯ ಹೊತ್ತಿನಲ್ಲಿ ಕೆಲವು ಸಂಘಟನೆಗಳು ಇದನ್ನು ಅಂಟಿಸಿದ್ವು. ಇದನ್ನು ಪ್ರಿನ್ಸೆಸ್ ರಸ್ತೆ ಅಂತ ಕರೆಯಲಾಗ್ತಿತ್ತು. ಹಾಗಾಗಿ ಇದು ಪ್ರಿನ್ಸೆಸ್ ರಸ್ತೆ ಅನ್ನುವಂಥದ್ದು ಅವರ ಆ ಸಂದೇಶವನ್ನು ರವಾನೆ ಮಾಡುವಂಥ ಉದ್ದೇಶದಿಂದ ಆ ಸ್ಟಿಕ್ಕರ್ಗಳನ್ನು ಅಂಟಿಸಿ ಏನೋ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿ ಸ್ಟಿಕ್ಕರನ್ನು ಅಂಟಿಸುವ ಕೆಲಸವನ್ನು ನಿನ್ನೆ ಇಳಿ ಸಂಜೆಯ ಹೊತ್ತಿನಲ್ಲಿ ಮಾಡಲಾಗಿತ್ತು. ಆದರೆ ಈಗ ದಿಢೀರ್ನೆ ರಾತ್ರೋರಾತ್ರಿ ಅದನ್ನು ಕಿತ್ತಾಕಲಾಗಿದೆ. ಈ ಮೂಲಕವಾಗಿ ಸಿದ್ದರಾಮಯ್ಯನವರ ಹೆಸರನ್ನು KRS ರಸ್ತೆಗೆ ಇಡುವಂಥ ವಿಚಾರ ಏನಿದೆ ಆ ವಿವಾದ ಮತ್ತೊಂದಿಷ್ಟು ತಾರಕಕ್ಕೆ ಇರುವಂತಹ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಭಾಳಷ್ಟು ಸಂಘಟನೆಗಳು ಅದರ ಪರ ಇದ್ದಾವೆ, ಕೆಲವೊಂದಿಷ್ಟು ಸಂಘಟನೆಗಳು ಅದರ ವಿರುದ್ಧ ಇದ್ದಾವೆ. ಹಾಗಾಗಿ ಮೈಸೂರಿನಲ್ಲಿರುವ ಶುರುವಾಗಿರುವಂಥ ಈ ಹೆಸರಿನ ವಿವಾದ ಏನಿದೆ ಅದು ಬೇರೆ ಹಂತಕ್ಕೆ ಹೋಗುವಂತಹ ಲಕ್ಷಣಗಳು ಈ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ಆ ರೋಡ್ಗೆ ಯಾರ ಹೆಸರು ಇಟ್ಟೇ ಇಲ್ಲ ಅನ್ನೋದೇ ಆದರೆ ಸಿದ್ದರಾಮಯ್ಯನವ್ರ ಹೆಸರಿಟ್ಟರೆ ತಪ್ಪೇನು? ಅಲ್ಲಿ ಒಂದು 4 ಹಾಸ್ಪಿಟ್ಲ್ ಇದೆ, ಅದಕ್ಕೆಲ್ಲ ಅನುದಾನ ಕೊಟ್ಟಿದ್ದಾರೆ ಅವರು, ಅದಕ್ಕೆ ಅದನ್ನು ಸಿದ್ದರಾಮಯ್ಯ ಆರೋಗ್ಯ ಪಥ ಅಂತ ಕರೆಯೋದು. ಇಡ್ಲಿ ತಪ್ಪೇನಿಲ್ಲ. ಆದರೆ ಮೊದಲೇ ನೋಟಿಫಿಕೇಶನ್ ಆಗಿದ್ರೆ ಪ್ರಿನ್ಸೆಸ್ ರೋಡ್ ಅಂತ ಆಗದು ತಪ್ಪಾಗುತ್ತೆ. ಅದಕ್ಕೆ ಕ್ಲಾರಿಟಿಯನ್ನು ಪಾಲಿಕೆ ಅಧಿಕಾರಿಗಳು, ಪಾಲಿಕೆ ಆಯುಕ್ತರು ಕೊಡಬೇಕು ಅಷ್ಟೇ.